ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ವೃಷಭ ರಾಶಿಯ ಜುಲೈ ತಿಂಗಳ 2024ರ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಕಠಿಣ ಕೆಲಸಗಳನ್ನು ಮಾಡಬಹುದಾದಂತಹ ಸೂಚನೆಗಳು ಅವರ ಒಂದು ಮೇಲಧಿಕಾರಿಗಳ ಕಡೆಯಿಂದ ಬರ್ತಾ ಇರುತ್ತೆ. ಹಿಮ್ಮುಖ ಸ್ಥಿತಿಯಲ್ಲಿ 10ನೆಯ ಒಂದು ಮನೆಯಲ್ಲಿ ಶನಿಯ ಉಪಸ್ಥಿತಿ ಇರೋದ್ರಿಂದ ಕಠಿಣ ಪರಿಶ್ರಮಕ್ಕೆ ತಾವು ಸಿದ್ಧರಾಗಿರಬೇಕಾಗುತ್ತೆ. ಹಿಮ್ಮುಖವಾಗಿ ನಾನು ಹೇಳಿದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಶನಿಯ ವಕ್ರತ್ವ ಹೆಂಗಿರುತ್ತೆ ಅಂತ. ಸ್ವಲ್ಪ ತಾವು ಜಾಗೃತಿಯಾಗಿರೋದ್ರಿಂದ ಅತಿಯಾದ ಉತ್ತಮವಾದಂಥ ಬೆಳವಣಿಗೆ ತಮಗೆ ಕಂಡು ಬರುತ್ತೆ. ಒತ್ತಡ ಜಾಸ್ತಿ ಇರುತ್ತೆ. ಏನಪ್ಪ ಅಂದರೆ ಪ್ರೆಷರ್, ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಕೆಲವೊಂದು ಪ್ರೆಷರ್ಗಳು ಜಾಸ್ತಿ ಬರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕು. ಮತ್ತು ನಿಮ್ಮ ಒಂದು ವ್ಯಾಪಾರದ ಕ್ಷೇತ್ರದಲ್ಲಿ ಮಂಗಳನು ತನ್ನದೇ ಆದಂತಹ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರೋದರಿಂದ 12ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ತಮಗೆ ಒಂದು ಸಂಪೂರ್ಣವಾದಂತಹ ಬಲವನ್ನು ತಮ್ಮ ಒಂದು ವ್ಯಾಪಾರಕ್ಕೆ ಕೊಡ್ತಾನೆ. ಸಮಾಜದ ಅನುಭವದ ಒಂದು ಜನರೊಂದಿಗೆ ಅತಿ ಹೆಚ್ಚಾಗಿ ತಾವು ವಹಿವಾಟುಗಳನ್ನು ಮಾಡ್ತೀರಿ. ಅವರಿಂದ ಒಂದು ನಾಲೆಜನ್ನು ತಾವು ಗ್ರಾಬ್ ಮಾಡುವಂತಹ ವಿಚಾರಗಳು ಸಹಿತ ಇಲ್ಲಿ ಕಂಡುಬರುತ್ತೆ. ಮತ್ತು ಉತ್ತಮವಾದಂತಹ ಒಂದು ಬೆಳವಣಿಗೆಯ ಒಂದು ಬೆಂಬಲಗಳು ಸಹಿತ ಸಿಗ್ತಾ ಹೋಗುತ್ತೆ. ಮತ್ತು ಹಿರಿಯ ಅಧಿಕಾರಿಗಳ ಬೆಂಬಲಗಳಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಚಲನಚಿತ್ರ ನಟನಟಿಯರಿಗಾಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು, ಒಂದು ಲೀಗಲ್ ಆಗಿ ಒಂದು ಕೋರ್ಟು ಕೇಸು ಕಚೇರಿ ಈ ಥರ ಅಲಿಯುವಂತಹ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಆದಷ್ಟು ಸಹಿತ ತಾವು ಜಾಗೃತಿಯನ್ನು ವಹಿಸೋದು ಅತಿ ಉತ್ತಮ. ಮತ್ತು ವಿದ್ಯಾರ್ಥಿಗಳಲ್ಲಿ ನಾವಿಲ್ಲಿ ನೋಡೋದಾದ್ರೆ ಕೆಲವರಿಗೆ ಅವ್ರಿಗಿಲ್ಲಿ ಏರಿಳಿತಗಳು ಜಾಸ್ತಿ ಆಗಿರುತ್ತೆ. ಏರಿಳಿತಗಳು ಅಂದ್ರೆ ಅರ್ಥ ಆಗುತ್ತಲ್ಲ. ಇಲ್ಲಿ ವಿಶೇಷವಾಗಿ ತಮ್ಮ ಒಂದು ಬಲದಲ್ಲಿ, ತಮ್ಮ ಒಂದು ವಿಷಯದಲ್ಲಿ ತೀವ್ರವಾದ ವಿಚಾರಗಳನ್ನು ತಾವು ಚರ್ಚೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಮತ್ತು ತಾವಿಲ್ಲಿ ಇನ್ನೊಬ್ಬರೊಂದಿಗೆ ಮಾತಾಡಬೇಕಾದ್ರೆ ಕೆಲವೊಂದು ಮಾತಿನ ಮೇಲೆ ನಿಗಾ ಇಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಮತ್ತು ತಮ್ಮ ಕೆಲಸ ಕಾರ್ಯದಲ್ಲಿ ತುಂಬಾ ಒಂದು ಒತ್ತಡವನ್ನು ತಾವಿಲ್ಲಿ ಅನುಭವಿಸ್ತಾ ಇರ್ತೀರಿ. ಪಂಚಮ ಸ್ಥಾನದಲ್ಲಿ ಕುಳಿತಿರುವಂತಹ ಒಂದು ಕೇತು ತಮಗೆ ವಕ್ರಿಯಾಗಿರೋದ್ರಿಂದ, ಸಂಪೂರ್ಣ ದೃಷ್ಟಿಯನ್ನು ನಿಮ್ಮ ಮೇಲಿರೋದ್ರಿಂದ ಕೆಟ್ಟ ಜನರ ದೃಷ್ಟಿಗಳು ಸಹಿತ ತಮ್ಮ ಮೇಲೆ ಬೀಳುವಂತಹ ಸಾಧ್ಯತೆಗಳು ಸಹಿತ ಬರ್ತಾ ಇದೆ. ಮತ್ತು ತಾವು ತಮ್ಮ ಜವಾಬ್ದಾರಿ ಏನಿದೆ ಅನ್ನೋ ತಾವು ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯವನ್ನು ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ತಮಗೆ ಸಿಗುತ್ತೆ ಅಂತಲೂ ಸಹಿತ ಹೇಳ್ಬೋದು. ನನ್ನ ಪ್ರೀತಿಯ ವೀಕ್ಷಕರೇ, ಗುರುವಿನ ಕೃಪೆ ತಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರುತ್ತೆ. ಜವಾಬ್ದಾರಿಯುತವಾದಂತಹ ಅರ್ಥಪೂರ್ಣವಾದಂತಹ ತಮ್ಮ ಒಂದು ವೈವಾಹಿಕ ಜೀವನವನ್ನು ತಾವಿಲ್ಲಿ ನಡೆಸ್ತಾ ಇರ್ತೀರಿ. ವೃಷಭ ರಾಶಿಯವರಿಗೆ ಕೆಲವೊಂದು ಆರ್ಥಿಕ ಲಾಭಗಳು ಬರುವಂತಹ ಸಾಧ್ಯತೆಗಳಿದೆ. ಉತ್ತಮ ಫಲಿತಾಂಶವನ್ನು ಸಹಿತ ತಾವಿಲ್ಲಿ ಕಾಣ್ತೀರಿ. ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಶಾಂತಿಯನ್ನು ಕಾಪಾಡಿಕೊಳ್ಳಿ. ಆದಷ್ಟು ಸಹಿತ ತಾವು ಜುಲೈ ಮಾಸದಲ್ಲಿ ವೃಷಭ ರಾಶಿಯವರು ಒಂದು ಯೋಚನಾ ಶಕ್ತಿಯನ್ನು ಅತಿ ಹೆಚ್ಚು ಬೆಳೆಸ್ಕೊಳ್ಳಿ. ಮತ್ತು ಶಾಂತತೆಯನ್ನು ತಾವು ಕಾಪಾಡೋದ್ರಿಂದ ತಮ್ಮ ಒಂದು ಧೈರ್ಯ ಮತ್ತು ಯಶಸ್ಸು ಎರಡೂ ಸಹಿತ ತುಂಬಾ ಮುಖ್ಯ ಆಗಿರುತ್ತೆ. ತಮಗೆ ವೃಷಭ ರಾಶಿಯವರಿಗೆ ಧೈರ್ಯದಿಂದ ತಮ್ಮ ಕಾರ್ಯಗಳನ್ನು ತಾವು ಮಾಡಿದಾಗ ಯಶಸ್ಸು ತಮ್ಮ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಆದಷ್ಟು ಸಹಿತ ತಮ್ಮ ಒಂದು ಜೀವನದ ಮೌಲ್ಯಗಳಿಗೆ ತಾವು ತಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ತಾವು ಆದಷ್ಟು ಸಹಿತ ಯೋಗ, ಧ್ಯಾನ, ಮೆಡಿಟೇಷನ್ನಲ್ಲಿ ತುಂಬಾ ಒಂದು ಒತ್ತನ್ನು ಕೊಡಬೇಕಾಗುತ್ತೆ. ವೃಷಭ ರಾಶಿಯವರು ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ಹನುಮನ ಧ್ಯಾನವನ್ನು ಮಾಡಿ, ಹನುಮನ ಮೂಲ ಮಂತ್ರವಾದಂತಹ ಮನೋಜವಂ ಮಾರುತಿ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂತ ವರಿಶಿಷ್ಟಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ, ಈ ಒಂದು ಮೂಲ ಮಂತ್ರವನ್ನು, ಹನುಮನ ಮಂತ್ರವನ್ನು ತಾವು ಪಠನೆಯನ್ನು ಮಾಡಿ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಅನ್ನುವಂತಹ ಮಂತ್ರವನ್ನು ಪಠನೆಯನ್ನು ಮಾಡುವಂಥದ್ದು 108 ಸತಿ ಅತಿ ಉತ್ತಮ ಅಂತಲೂ ಸಹಿತ ಹೇಳ್ಬೋದು. ಇದರಿಂದ ತಮ್ಮ ಆರ್ಥಿಕ ಲಾಭವಾಗುತ್ತೆ, ಸಂಪತ್ತಿನ ಒಂದು ಲಾಭವಾಗುತ್ತೆ, ಮತ್ತು ವ್ಯವಹಾರದಲ್ಲೂ ಲಾಭ ಆಗುತ್ತೆ. ತಮಗೆ ಅಂಟಿರುವಂಥ ಯಾವುದಾದ್ರು ದೃಷ್ಟಿ ದೋಷಗಳು ಸಹಿತ ನಿವಾರಣೆ ಆಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 6 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ದಿನವಾಗಿ ತಾವು ಶನಿವಾರವನ್ನು ಆಯ್ಕೆ ಮಾಡ್ಕೊಳ್ಳಿ.
ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ದುಡುಕು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ವೃಷಭ ರಾಶಿಯವರು. ಇದಾಗಿತ್ತು ಜುಲೈ ತಿಂಗಳ ವೃಷಭ ರಾಶಿಯ ಮಾಸಿಕ ಭವಿಷ್ಯ 2024ದ್ದು. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ನೋಟಿಫಿಕೇಷನ್ಗಳು ಸಹಿತ ತಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿ ತಮ್ಮ ಒಂದು ಪ್ರೋತ್ಸಾಹ ಇದೇ ರೀತಿ ನಮ್ಮ ಒಂದು ದೈವಿಕ ಆರಾಧನೆಯಲ್ಲಿ ಬರ್ತಾ ಇರಲಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.